ಪ್ರೂಫ್ ಸಿಕ್ಕಿದ್ಯಾ? ಆರ್ ಯು ಸೀರಿಯಸ್? ಯಾವ ಥರ ಪ್ರೂಫ್ ಸಿಕ್ಕಿದೆ? ಕ್ಯಾಶ್? ಓ ಮೈ ಗುಡ್ನೆಸ್. ಕ್ರಾಸ್ ಚೆಕ್ ಮಾಡ್ರಿ, ಅದ ಮನೆಯವ್ರದ್ದಾಗಿರ್ಬೋದು. ಡಬಲ್ ಚೆಕ್ ಮಾಡಿದ್ದೀರಾ? ಇಸ್ ಇಟ್ ಟ್ರೂ ಸರ್? ದುಡ್ಡು ಸಿಕ್ಕಿದ್ಯಂತ? ವಾಟ್ ಇಸ್ ದಿಸ್ ಅನು? ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಮ್ಯಾಮ್, ಶಟ್ ಅಪ್. ನೀನ್ ಏನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಎಲ್ಲರನ್ನೂ ಕೂಡ ನಂಬಿಸೋದಕ್ಕೆ ನಾಟಕ ಮಾಡ್ತಾ ಇದೆಯಾ? ಈಗ ನಿಮ್ಮ ಮನೇಲೆ ಇಷ್ಟು ದೊಡ್ಡ ಪ್ರೂಫ್ ಸಿಕ್ಕಿದೆಯಲ್ಲ, ಇದಕ್ಕೇನು ಹೇಳ್ತೀಯಾ? ಮ್ಯಾಮ್, ಮೈ ಗಾಡ್, ನಮ್ಮ ಕೈ ತಪ್ಪು ಹೋಗಿರೋದು ಎಂಥ ದೊಡ್ಡ ಪ್ರಾಜೆಕ್ಟ್ ಅಂತ ಗೊತ್ತಾ ನಿಂಗೆ? ಮ್ಯಾಮ್, ನಾನೇನು ತಪ್ಪು ಮಾಡಿಲ್ಲ ಮ್ಯಾಮ್. ಪ್ಲೀಸ್ ದಯವಿಟ್ಟು ನನ್ನ ನಂಬಿ. ಅನು, ಆದರೆ ನಿಮ್ಮ ಮನೇಲಿ ಸಿಕ್ಕಿರೋ ಎಲ್ಲ ಎವಿಡೆನ್ಸು ನಿನ್ನ ವಿರುದ್ಧವಾಗೇ ಇದೆಯಲ್ಲ, ಇದಕ್ಕೇನು ಹೇಳ್ತೀಯಾ? ನಿನ್ನಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅನು ನಾವು? ಇದೇನಾ ನಿನ್ನ ಸ್ವಾಭಿಮಾನ? ಇದೇನಾ ನೀನು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕೊಡೋ ರೆಸ್ಪೆಕ್ಟ್? ಹರ್ಷ ಸರ್, ಈಗ ನೀವೇ ಹೇಳಿ, ನಾವು ಏನು ಮಾಡೋದು ಅಂತ ನೀವೇ ಡಿಸಿಷನ್ ತಗೊಳ್ಳಿ. ಹರ್ಷ ಸರ್ ನಿನ್ನ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ರು, ಹೀಗೆ ಮಾಡಿಬಿಟ್ಟಿಯಲ್ಲ ಅನು. ಛೇ, ಐ ಕಾಂಟ್ ಬಿಲೀವ್ ಇಟ್. ಏನೋ ಹೊಸ ಹುಡುಗಿ ಅಂತ ಜವಾಬ್ದಾರಿ ಕೊಟ್ಟರೆ ಈ ಥರ ಮಿಸ್ಯೂಸ್ ಮಾಡ್ಕೋತಾರ ಯಾರಾದರೂ? ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನು. ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಅನು, ಅಳೋದನ್ನು ನಿಲ್ಲಿಸು. ಅಳಬೇಡ. ನಿನಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಹರ್ಷ, ಹಲೋ ಹರ್ಷ. ದಾದಾ ಎಲ್ಲಿದ್ದೀರಾ? ದಾದಾ ಪ್ಲೀಸ್ ಇಮಿಡಿಯೇಟ್ ಆಗಿ ಆಫೀಸ್ ಬನ್ನಿ ಪ್ಲೀಸ್. ದಾದಾ ಹರ್ಷ, ನಿಧಾನ. ಏನಾಯ್ತು? ದಾದಾ ಅದು ನೀವು ಫಸ್ಟ್ ಆಫೀಸ್ ಬನ್ನಿ ದಾದಾ. ಐ ವಾಂಟ್ ಟು ಟಾಕ್ ಟು ಯು. ನಮ್ಮದು ಆಫೀಸ್ ಡೀಟೇಲ್ಸು ಫೈಲ್ಸು ಎಲ್ಲ ಲೀಕ್ ಆಗೋಗಿದೆ. ನೀವು ಫಸ್ಟ್ ಆಫೀಸ್ ಬನ್ನಿ. ವಾಟ್? ಯಾವ ಡೀಟೇಲ್ಸ್? ದಾದಾ ನಾನು ಕಾಲಲ್ಲಿ ಹೇಳೋಕ್ಕಾಗಲ್ಲ. ನೀವು ಆಫೀಸ್ ಬನ್ನಿ ದಾದಾ, ಈಗಲೇ ಕೂಡಲೇ ಹೊರಟು ಬನ್ನಿ. ಐ ಕ್ಯಾನ್ ಹ್ಯಾಂಡಲ್ ಇಸ್ ಅಲೋನ್ ದಾದಾ. ಹರ್ಷ, ವಾಟ್ ಹ್ಯಾಪನ್ ಬ್ರೋ ಇನ್ ಲಾ? ಹರ್ಷನ್ ವಾಯ್ಸ್ ಕೇಳ್ತಿದ್ರೆ ತುಂಬ ಟೆನ್ಷನಲ್ಲಿ ಇರೋ ಹಾಗಿದೆ. ಮೋಸ್ಟ್ಲಿ ಅವ್ರು ಯಾವುದೋ ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಅದಕ್ಕೆ, ಆದರೆ ತಕ್ಷಣ ಬನ್ನಿ ಅಂತ ಕರೀತಾ ಇದ್ದಾನೆ. ನಾನು ಹೊರಡ್ಬೋದಾ? ಅಯ್ಯೋ, ಕೇಳ್ತಿದ್ದಾರಲ್ಲ ಬ್ರೋ ಇನ್ ಲಾ, ಪ್ಲೀಸ್ ಬೇಗ ಹೊರಡಿ. ದಾದಾ ಇಟ್ ಈಸ್ ವೆರಿ ಕನ್ಫ್ಯೂಸಿಂಗ್. ನಮ್ಮ ಹತ್ರ ಇನ್ಫಾರ್ಮೇಷನ್ ಪ್ರಕಾರ ಅನುನೇ ತಪ್ಪು ಮಾಡಿರೋದು. ಬಟ್ ನನಗೆ ಯಾಕೋ ಅನು ತಪ್ಪು ಮಾಡಿದಾಳಂತ ನಂಬಕ್ಕಾಗ್ತಿಲ್ಲ ದಾದಾ. ಸರ್, ಬಟ್ ನಾವು ನಮ್ಮ ಹತ್ರ ಇರುವಂಥ ಎವಿಡೆನ್ಸ್ಗಳನ್ನೇ ನಂಬಬೇಕು ಅಲ್ವಾ? ಅನು ಕಣ್ಣೀರು ಹಾಕ್ತಾ ಎಲ್ಲರೂ ಕೂಡ ಏಮಾರಿಸ್ತಿದ್ದಾಳೆ. ದಟ್ಸ್ ಟು ಬ್ಯಾಡ್. ಮೀರಾ, ಎವಿಡೆನ್ಸಸ್ ನೀನು ನೋಡಿದೆಯಾ? ಬಟ್ ಸರ್, ದೆನ್ ವೈ ಆಲ್ ದಿಸ್? ನಾನು ಅನು ಹತ್ರ ಸ್ವಲ್ಪ ಮಾತಾಡಬೇಕು, ನೀವೆಲ್ಲ ಹೊರಗಿರಿ. ಔಟ್.
ಅನು, ಅಳೋದನ್ನು ನಿಲ್ಲಿಸು. ಅಳಬೇಡ ಅನು. ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಅಳೋದ್ಯಾಕೆ? ಏನು ನಡೀತು ಅಂತ ಹೇಳು ಅನು. ನಾನು ನಿನ್ನ ಜೊತೆ ಇದ್ದೀನಿ. ಅನು, ನಾನು ನನ್ನ ಮನಸ್ಸನ್ನು ಕೇಳಿ ಮುಂದೆ ನಡೆಯೋನು. ನೀನು ತಪ್ಪು ಮಾಡಿಲ್ಲ ಅಂತ ಅದು ನನಗೆ ಸ್ಪಷ್ಟವಾಗಿ ಹೇಳ್ತಿದೆ. ನಾನು ನಿನಗೆ ಸಹಾಯ ಮಾಡಬೇಕು ಅಂತಂದರೆ ನಡೆದಿದ್ದೆಲ್ಲನೂ ನೀನು ನನಗೆ ಹೇಳಬೇಕು. ಹೇಳನು. ನಾನು ಮೊದಲು ಅಪ್ಪ ಅಮ್ಮನ ನೋಡಬೇಕು ಸರ್. ಆಫೀಸಿಂದ ಚೆಕ್ ಮಾಡೋಕ್ಕೆ ಮನೆಗೆ ಹೋಗಿದ್ದಾರೆ. ಅವ್ರು ತುಂಬ ಗಾಬರಿ ಆಗಿರ್ತಾರೆ. ಅವ್ರಿಗೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನಾನು ಅವ್ರನ್ನ ಸಮಾಧಾನ ಮಾಡಬೇಕು. ಸರಿ, ಬಾ ಮನೆಗೆ ಹೊರಡೋಣ. ಬಾ. ಮೇಡಮ್, ನಮ್ಮ ಮೊಟಾರ ಶೀಲ್ ಡೌನ್ ಆಗಿದೆ ಅಂತ ನಾವೇ ಇನ್ನೊಬ್ರು ಮನೆಗೆ ಬಂದಿದ್ದೀವಿ. ನಮ್ಮ ಮೇಲೆ ಈ ಥರ ನೀವು ಅಪ್ಪೋದಾ ಹಾಕ್ಬೋದಾ? ನೀವೇ ಹೇಳಿ. ನಾವು ಏನು ಮಾಡೋಕ್ಕಾಗತ್ತೆ? ದುಡ್ಡು ಹೇಗೆ ಬಂತು ಅಂದರೆ ಗೊತ್ತಿಲ್ಲ ಅಂತೀರಾ? ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ತಾನೇ ಹೇಳಬೇಕು. ನಿಜ ಹೇಳೋದು ತಪ್ಪ? ತಾಯಿ ಎಲ್ಲವನ್ನ ಮೇಲೆ ಆಣೆ ಮಾಡಿ ಹೇಳ್ತೀವಿ, ಈ ದುಡ್ಡು ಮಾತ್ರ ಎಲ್ಲಿಂದ ಬಂತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪುಷ್ಪ, ನಿಮಿಷ. ಸರ್, ಮೇಡಮ್, ದುಡಿಮೆ ಬಿಟ್ರೆ ದುಡ್ಡು ಮಾಡೋಕ್ಕೆ ಇನ್ನೊಂದು ವಿಧಾನ ಇದೆ ಅಂತ ಯಾರಾದರೂ ಹೇಳಿದ್ರೆ ನಂಬೋದಲ್ಲ ನಾನು. ನನ್ನ ಮಗಳು ನನ್ಗಿಂತ 100 ಪಟ್ಟು ಮುಂದೆ.